ಈ ನಲ್ಲಿಯಲ್ಲಿ ಒಂದೊಂದು ಡ್ರಾಪ್ ನೀರು ಬರ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ನಲ್ಲಿ ಕಿತ್ತೋಗ್ಬಿಟ್ರೆ ಹೆಂಗ್ ಬರುತ್ತೆ ಹೇಳಿ? ಫುಲ್ ಫೋರ್ಸಲ್ಲಿ ಆ ಥರ ಬಂಡವಾಳ ಹರಿದು ಬಂತು ಭಾರತಕ್ಕೆ. ಆಗ್ಲೇನಾ ಭಾರತದ ಆರ್ಥಿಕತೆ ಮೇಲಕ್ಕೆ ಹೋಗಿ ಮೇಲಕ್ಕೆ ಆಗಲೇ ಶುರುವಾಗಿದ್ದು ಆರ್ಥಿಕತೆ ಮೇಲಕ್ಕೆ ಹೋಗೋದಕ್ಕೆ ಕಾರಣವಾಗಿದ್ದೇ ಅದು. ಆಮೇಲೆ ಅದು ನೋಡಿ, ನಾನು ಹೇಳಿದ್ನಲ್ಲ 94-95 ಆ ಟೈಮಲ್ಲಿ ಆಗಿದ್ದು. ಅದರ ನಿಜವಾದ ಶಕ್ತಿ ಕಾಣಲಿಕ್ಕೆ ಶುರುವಾಗಿದ್ದು 10 ವರ್ಷದ ನಂತರ. ನಿಮಗೆ 2005 ತನಕ ಯಾರ ಬಳಿ ಕೂಡ ದೊಡ್ಡ ದುಡ್ಡುಗಳು ಅಂತ ಇರಲಿಲ್ಲ, ಹೂಡಿಕೆ ಮಾಡಕ್ಕಾಗ್ಲಿ. ಬೆಂಗಳೂರಲ್ಲಿ ಇದ್ದವರೆಲ್ಲ ಈಗ ನೋಡಿ, ಒಂದು IT ಸೆಕ್ಟರ್ ಬಂತ, ಹೌದು, ಇಲ್ಲೊಬ್ಬ ಎಂಕಣ್ಣ ಸೀನಣ್ಣ ಅಂತ 1 ಎಕರೆ 2 ಎಕರೆ ಇಟ್ಕೊಂಡು ಮಲಗಿದ್ದ, ಅದಕ್ಕೂ ಬೆಲೆ ಬಂತು. ಮಲಗಿದ್ದವ. ಅದಕ್ಕೆ 1 ಎಕರೆಗೆ ಎಷ್ಟಪ್ಪ ಅಂತಂದ್ರೆ ಒಂದು 10 ಲಕ್ಷ ಅಂತ ಹೇಳ್ತಾ ಇದ್ರು. FC ಡ್ಯಾನ್ಸ್ ಮಾಡೋ ಲೆವೆಲ್. ಇಲ್ಲಿ ಅವನ ಪಕ್ಕದಲ್ಲಿ ಅಲ್ಲಿ ಎಕ್ಸೆಂಚರ್ ಮತ್ತೊಂದು ಬಂತು. ಅವ ರಾತ್ರಿ ಮಲಗಿದ್ದ, ಎಕರೆಗೆ 10 ಲಕ್ಷ ಅಂತೇಳಿ, ಬೆಳಿಗ್ಗೆ ಎದ್ದು ನೋಡ್ತಾನೆ 10 ಕೋಟಿ ಕುಬೇರ. ಹಂಗೆ ಅಂದ್ರೆ ನಿಮಗೆ ಆ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಏನಾಯ್ತು, ಅವ್ರಿಗೊಂದು ಐಡಿಯಾ ಬಂತು. ಈಗ ನಾವು IT ಸೆಕ್ಟರ್ ಇದೆಲ್ಲ ತಂದಾಗ ಅಲ್ಲಿ ಎಲ್ಲ ವಿದ್ಯಾವಂತರು ಬೇಕಾಗತ್ತೆ. ಹೌದು, ಇದು ಮೊದಲಿಂದ ಇರುವಂತ ಒಂದು ಇದು ಬಡವ ಮತ್ತು ಶ್ರೀಮಂತ ದೊಡ್ಡ ಗ್ಯಾಪ್ ಆಗತ್ತೆ ಅನ್ನುವಂಥದ್ದು. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಬಡವರಿಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಲಿಗಾಗಿ ಕಾಳು ಯೋಜನೆ, ನರೇಗಾ ಯೋಜನೆ ಕೂಲಿಗಾಗಿ ಕಾಳು ಯೋಜನೆ. ಪ್ರತಿಯೊಬ್ಬರಿಗೂ ಕೂಡ, ಯಾರು ಕೂಡ ಅನ್ನ ಇಲ್ಲದೆ ಸಾಯಬಾರ್ದು, ಖಾಲಿ ಹೊಟ್ಟೆಯಲ್ಲಿ ಇದ್ಬಾರ್ದು, 200 ದಿನ ಕೆಲಸ, ಆ ಥರ ಏನೋ ಬರುತ್ತೆ. ಅದು 2004 ಅವರನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರೋದು ನರೇಗಾ ಯೋಜನೆ. ಅದನ್ನು ನೆಕ್ಸ್ಟ್ ಮನ್ರೇಗಾ ಮಾಡ್ತಾರೆ, ಮಹಾತ್ಮ ಗಾಂಧಿ ಹೆಸರಿಗೆ ಅನುಗುಣವಾಗಿ ಮಾಡ್ತಾರೆ. ಅದೊಂದು ಮಾಡಿದಂಥದ್ದು. ಆಮೇಲೆ ಅನೇಕ ಇಂಥ ಸುಧಾರಣಾ ಕ್ರಮಗಳನ್ನು ತರ್ತಾರೆ. ಆಮೇಲೆ ಅಲ್ಲಿ ಎಲ್ಲೂ ಕೂಡ ಅವರು ಅದನ್ನೇ ಹೇಳಿದ್ದು. ಕೆಲವೊಮ್ಮೆ ನಮಗೆ ಅರ್ಥ ಆಗೋದಿಲ್ಲ ಅವ್ರೇನು ಮಾಡ್ತಾರೆ ಅನ್ನೋದು, ಅರ್ಥ ಆಗಿರೋದಿಲ್ಲ. ಆಯಾ ಕಾಲಘಟ್ಟಕ್ಕೆ ಅರ್ಥ ಆಗುತ್ತೆ. ಲೈಕ್ ಉಪೇಂದ್ರ ಪಿಕ್ಚರ್ ಇದ್ದಂಗೆ. ಉಪೇಂದ್ರ ಅವ್ರದ್ದು UI ಪಿಕ್ಚರ್ ಏನೋ ಬಂದಿದೆಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಬಹುಶಃ ಕೆಲವರಿಗೆ ಅದು ಅರ್ಥ ಆಗ್ಲಿಕ್ಕಿಲ್ಲ. ಆದರೆ ಒಂದು 20 ವರ್ಷ ಕಳೆದ ನಂತರ ಅಂಥದೇ ಪಿಕ್ಚರ್ ಬರ್ತಾ ಇರುತ್ತೆ. ಅಂದ್ರೆ ಅವಾಗ ಅರ್ಥ ಆಗುತ್ತೆ. ಕಾಶಿನಾಥ್ ಅವರ ಪಿಕ್ಚರ್ ಬಂತು, ಅನುಭವ ಅಂತೇಳಿ ಪಿಕ್ಚರ್ ಬಂತು. ಎಲ್ಲರೂ ಅದನ್ನು ಸೆಕ್ಸ್ ಪಿಕ್ಚರ್ ಅಂತ ಒಂಥರ ಹೀಗಳೆಯ್ತಾ ಇದ್ರು. ನಿಜವಾಗಿ ಅದು ಭಯಂಕರ ಸೈಂಟಿಫಿಕ್ ಪಿಕ್ಚರ್, ಅದು ಮನುಷ್ಯನಿಗೆ ಬೇಕಿರುವಂಥ ಪಿಕ್ಚರು. ಆಮೇಲೆ ಈಗ ಅಂಥದ್ದು ಕೆಟ್ಟ ಕೆರ ಹಿಡಿದಿರುವಂಥ ಪಿಕ್ಚರ್ಗಳು ಬರ್ತಾ ಇರ್ತದೆ ಬೇರೆ ರೀತಿಯಲ್ಲಿ. ಅದು ಎಂಥ ಎಜುಕೇಷನು ಕೊಟ್ಟಂಥ ಸಿನಿಮಾ, ಬಟ್ ನಮಗೆ ಅದನ್ನು ಎಕ್ಸೆಪ್ಟ್ ಮಾಡೋಕೆ ಆಗ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ. ಹೀಗೆ ಕೆಲವು, ಅದೇ ನಾನು ಅಂದಿದ್ದು, ನಮಗೆ ಆರ್ಥಿಕ ಅವರು ಏನೋ ಒಂದು ಕ್ರಮ ಕೈಗೊಂಡ್ರು ಅಂತ ಹೇಳುವಾಗ ಆಗ ಅರ್ಥ ಆಗ್ತಾ ಇರಲಿಲ್ಲ. ಯಾವಾಗ ನಮಗೆ ಸ್ಕಿನ್ಗೆ ಬಂದು ಟಚ್ ಆಗುತ್ತೆ ಆಗ ಗೊತ್ತಾಯ್ತು, ಓ ಇದು ಅವರು ಔಟ್ ಮಾಡಿದ್ದು ಅಂತೇಳಿ. ನಾನು ಅದಕ್ಕೆ ಹೇಳಿದೆ, ಇವತ್ತು ಎಲ್ಲ IT ಸೆಕ್ಟರ್ ಅಥವಾ ಯಾರೇ ದೊಡ್ಡ ದೊಡ್ಡ ಭಾರತದಲ್ಲಿ ಸಂಬಳ ಪಡೆಯುವಂಥವ್ರು ವಿದೇಶದಲ್ಲಿ ಹೋಗಿ ವ್ಯಾಸಂಗ ಮಾಡಿ, ಇಂಡಿಯಾದಲ್ಲಿ ವ್ಯಾಸಂಗ ಮಾಡಿ ವಿದೇಶದಲ್ಲಿ, ಈಗ ಗೂಗಲ್ CEO ಯಾರು ಪಿಚಾಯ್, ಸುಂದರ್ ಪಿಚಾಯ್ ಕೂಡ ಥ್ಯಾಂಕ್ಸ್ ಹೇಳಬೇಕು ನಿಜವಾಗಿ ಇವರಿಗೆ, ಮನಮೋಹನ್ ಸಿಂಗ್. ಅಂತ ಒಂದು ಅವಕಾಶಗಳನ್ನು ಇವರಿಂದಾಗಿ ಬಂತು ಅಂತ. ಈಗ ನೋಡಿ, ಯಾರೋ ಒಂದು ಮೆಸೇಜ್ ಕಳಿಸಿದ್ದಾರೆ ಶೆಟ್ಟಿ ಅವ್ರಿಗೆ ಹೇಳಿ ಅಂತ. ನಾವೆಲ್ಲ ಈ IT BT ಕಂಪ್ನಿ ಅದರ ಉತ್ತೇಜನ ಕೊಟ್ಟಿದ್ದು ಹೆಂಗೆ, ಲಕ್ಷ ದುಡಿತಾ ಇರೋದು ಹೆಂಗೆ ಅಂತ. ಬಟ್ ಯಾವತ್ತೂ ಕೂಡ BMW ಕಾರು ಇಷ್ಟಪಟ್ಟವರಲ್ಲ ಅಂತೆ ಮನಮೋಹನ್ ಸಿಂಗ್ ಅವರು. ಮಾರುತಿ 800 ಅವ್ರ ಫೇವ್ರೇಟ್ ಆಗ್ತಾ ಇತ್ತು. ಅದೇ ನಾನು ಅದೇ ಹೇಳಿದ್ದಲ್ವಾ, ಅದಕ್ಕೆ ನಾನು ಕೃಷ್ಣನ ಉದಾಹರಣೆ ಕೊಟ್ಟೆ. ಅವರು ಅವತರಿಸಿ ಬರ್ತಾರೆ, ಏನು ಮಾಡಬೇಕು ಮಾಡಿ ಹೋಗ್ತಾರೆ. ಅವರಿಂದ ಫಾರ್ ಎಕ್ಸಾಂಪಲ್ ಕೃಷ್ಣ ಯುದ್ಧ ಮಾಡಿಸಿದ್ಯಾರು ಮಹಾಭಾರತದಲ್ಲಿ? ಕೃಷ್ಣನೇ ಮಾಡಿಸೋದು ಯುದ್ಧ. ಆದ್ರೆ ಅವನೆಲ್ಲ ಕೂತ್ಕೊಳ್ಳೋದಿಲ್ಲ. ಅವನೆಲ್ಲ ಕೂತ್ಕೊಂಡ ಹಸ್ತಿನಾಪುರದಲ್ಲಿ? ಅವನ ರಾಜ ಅದನ್ನ ಇಲ್ಲ. ಅವನಿದ್ದದನ್ನು ಕೂಡ ಅವನು ಬಲರಾಮನಿಗೆ ಕೊಟ್ಟು ಅವನು ಹೊರಟೋಗ್ಬಿಡ್ತಾನೆ. ಹಾಗೇನೆ ಇವರೆಲ್ಲ ಅದಕ್ಕೆ ಅವತಾರ ಪುರುಷರು, ಯುಗ ಪುರುಷರು ಅಂತ ಅನ್ನೋದು ಅದಕ್ಕೆ. PV ನರಸಿಂಹರಾವ್ ಏನು ಎಂಜಾಯ್ ಮಾಡಿದ್ರ? ಇಲ್ಲ. ಅವರದನ್ನು ಹೇಳಿ ಮಾಡಿ ಹೊರಟೋಗ್ಬಿಡ್ತಾರೆ. ಅದು ಎಂತ ಒಳ್ಳೆ ಪಾಯಿಂಟ್ ನೋಡಿ ಅದು. ಅಂದ್ರೆ ಅವರು ನನ್ನ ದೇಶದ ಜನರಿಗಾಗಿ, ದಟ್ ಮೀನ್ಸ್ ನಾನು ಅದನ್ನೇ ಹೇಳ್ತಿರೋದು. ಕೆಲವರ ಹತ್ರ ಇಲ್ಲಿ ಕೆಲವು ನಾಲಾಯಕ ರಾಜಕಾರಣಿಗಳಿರ್ತಾರೆ. ಅಯ್ಯೋ ನೋಡಿ ಎಷ್ಟು ಸಿಂಪಲ್ ಆಗಿದ್ದಾರೆ, ಚಪ್ಪಲಿ ಹಾಕಿದ್ದಾರೆ. ನೀನು ಚಪ್ಪಲಿ ಹಾಕಿದ್ದು ಇಂಪಾರ್ಟೆಂಟ್ ಅಲ್ಲ, ನೀನು ಚಪ್ಪಲಿ ಹಾಕೊಂಡು ಏನು ಮಾಡಿದೆ ಮುಂದಿನವರಿಗೆ. ಈಗ ಮನಮೋಹನ್ ಸಿಂಗ್ ಅವ್ರಿಗೆ ಗೊತ್ತಿತ್ತು, ನನಗೆ ಬೇಡ BMW, ಬಟ್ ನನ್ನ ದೇಶದ ಯುವ ಜನ, ಮುಂದಿನ ಜನ BMW ಕಾರನ್ನ, ಬೆನ್ಸ್ ಕಾರನ್ನ ಬಯಸ್ತಾರೆ, ರೋಲ್ಸ್ ರಾಯ್ ಕಾರನ್ನ ಬಯಸ್ತಾರೆ. ನಾನು ಬೇಡ ಅಂತ ನನ್ನಂಗೆ ಇರಪ್ಪ ಅಂತ ಯಾರು ನಾನು ಹೇಳಕ್ ಹೋಗಲ್ಲ. ನೀನು ಮಾಡು. ಮಹಾತ್ಮ ಗಾಂಧಿ ಖಾಲಿ ಬಟ್ಟೆಯಲ್ಲಿದ್ರು, ಅರೆಬೆತ್ತಲೆ ಬಟ್ಟೆಯಲ್ಲಿದ್ರು. ಅರೆಬೆತ್ತಲೆ ಫಕೀರ ಅಂತೇಳಿ ವಿನ್ಸ್ಟನ್ ಚರ್ಚಿಲ್ ಅವರನ್ನ ಕರೀತಾರೆ. ಅವರ ದೇಶ ಟೀಕೆ ಟಿಪ್ಪಣಿ 1000 ಇರ್ಬೋದು. ಹೌದು.
ಭಗವಂತನನ್ನ ಬಿಡಲಿಲ್ಲ, ಇವರನ್ನು ಬಿಡ್ತಾರಾ? ಹುಲುಮಾನವರನ್ನ ಬಿಡ್ತಾರಾ? ಹಂಗೇನೆ ಅದಲ್ಲ. ಅದೇ ಅದು ಒಳ್ಳೆ ಪಾಯಿಂಟ್ ನೋಡಿ. ಅವ್ರು ಹೋಗ್ತಾ ಇರೋದು ಮಾರುತಿ ಕಾರಲ್ಲಿ. ದಟ್ ಮೀನ್ಸ್ ನೋಡ್ರಪ್ಪ, ಮನಮೋಹನ್ ಸಿಂಗ್ ಅವರು ಮಾರುತಿ ಕಾರಲ್ಲಿ ಹೋಗ್ತಾ ಇದ್ದಾರೆ, ನೀವೆಲ್ಲರೂ ಮಾರುತಿ ಕಾರಲ್ಲಿ ಹೋಗಿ ಅಂತ ಅವ್ರು ಹೇಳಲಿಲ್ಲ. ನನ್ನ ಟೇಸ್ಟ್ ಅಪ್ಪ ಅದು, ನಾನು ಯಾವುದರಲ್ಲಿ ಖುಷಿ ಪಡ್ತೇನೆ. ಮತ್ತೊಂದು, ನೀವು ಇಲ್ಲಿ ಮಂಡ್ಯದವರನ್ನ ನಾನು ಮಂಗಳೂರು ಕರ್ಕೊಂಡು ಹೋಗ್ಬಿಟ್ಟು ಕುಚ್ಚಲಕ್ಕಿ ಅನ್ನ ಸಾಂಬಾರು ಕೊಟ್ಟರೆ ತಿಂತಾನವ? ಹೋಗಿ ಶೆಟ್ರೆ ಅಂತಾನ ಅವನು. ಅವನಿಗೆ ಮುದ್ದೆನೇ ಬೇಕು ಅವನಿಗೆ. ಹಾಗೆ ನೀವು ಮುದ್ದೆ ತಗೊಂಡು ಹೋಗ್ಬಿಟ್ಟು ಮಂಗಳೂರು ಕೊಟ್ಟರೆ ಮಂಗಳೂರು ಅವನು ತಿಂತಾನ? ಇಲ್ಲ. ನೀವು ಬೆಳಗಾವಿ ಹೋಗ್ಬಿಟ್ಟು ನೀವು ಮುದ್ದೆನೂ ತಗೊಂಬಂದಿದ್ದೀನಿ, ಕುಚ್ಚಲಕ್ಕಿನೂ ತಗೊಂಬಂದಿನಿ, ಹೋಗಯ್ಯ ನನಗೆ ರೊಟ್ಟಿ ಬೇಕು ಅಂತ, ಜೋಳದ ರೊಟ್ಟಿ ಬೇಕು ಅಂತಾನೆ. ಅವರವರ ಟೇಸ್ಟ್. ಹೌದು. ಆದ್ರೆ ಹಸಿವು ಒಂದೇ. ಆಹಾರದಲ್ಲಿ, ಪದ್ಧತಿಯಲ್ಲಿ, ನಾವಿರೋದ್ರಲ್ಲಿ ಎಲ್ಲದರಲ್ಲೂ ಕೂಡ ವೈವಿಧ್ಯತೆ, ಎಲ್ಲವನ್ನ ಕೂಡ ಹಾಕೊಳ್ತೀವಿ. ನಮ್ಮಲ್ಲಿ ಎಷ್ಟು ಭಾಷೆ ಇದೆ ರೀ. ಈಗ ಈ ಭಾರತ ದೇಶವನ್ನ ಯಾಕೆ ಯಾವತ್ತು ಯಾರಿಂದಲೂ ತುಂಡು ಮಾಡೋಕೆ ಸಾಧ್ಯವಾಗಿಲ್ಲ. ಎಂತೆಂಥ ದೇಶಗಳೆಲ್ಲ ಮತಾಂತರ ಆಗೋಯ್ತು ರೀ. ಕೇವಲ 40-50 ವರ್ಷಗಳಲ್ಲಿ ಪರ್ಸಿಯಾ ಅದೆಲ್ಲ ಮತಾಂತರ ಆಗೋಯ್ತು. ಇರಾನ್ ಮತಾಂತರ ಆಗೋಯ್ತು ಕಂಪ್ಲೀಟ್ಲಿ. ಭಾರತ ಆಗಲಿಲ್ಲ. ಯಾಕೆ ಗೊತ್ತಾ? ಅಲ್ಲಿ ಒಂದೇ ಭಾಷೆ ಇದ್ದಿದ್ರೆ ಆಗ್ತಿತ್ತು, ಒಂದೇ ಪುಸ್ತಕ ಇದ್ದಿದ್ರೆ ಆಗ್ತಿತ್ತು, ಒಂದೇ ಸಂಪ್ರದಾಯ ಇದ್ದಿದ್ರೆ ಆಗ್ತಿತ್ತು. ಹೌದು. ಈಗ ನೀವು ಈಗ ಲಿಂಗಾಯತ ಅಲ್ವಾ, ನಿಮ್ಮ ಫ್ಯಾಮಿಲಿಗಳಲ್ಲಿ ನಡೆಯುವಂಥ ಮದುವೆ ಫಂಕ್ಷನ್ಗಳು ಹೆಂಗಿರುತ್ತೆ? ನಾವು ಬಂಟ್, ನಮ್ಮಲ್ಲಿ ಹೆಂಗಿರುತ್ತೆ? ನಿಮ್ಮಲ್ಲಿ ಬೇರೆ, ನಮ್ಮಲ್ಲಿ ಬೇರೆ. ಅದು ಬಿಡಿ, ಮದುವೆದು ಬೇರೆ, ಆಮೇಲೆ ಮದುವೆ ಶಾಸ್ತ್ರಗಳು ಬೇರೆ, ಆಮೇಲೆ ಶ್ರೀಮಂತ ಕಾರ್ಯದ ರೀತಿಯಲ್ಲಿ ಬೇರೆ. ಈಗ ಇವರಲ್ಲಿ ಇರುತ್ತೆ, ಯಾರದಲ್ಲಿ ಕುರುಬರಲ್ಲಿ, ಅವರಲ್ಲಿ ಆ ಒಂದು ಇದನ್ನು ಹಾಕ್ಲೇಬೇಕು ಅಂತಿರುತ್ತೆ. ಇದು ನಮ್ಗೆ ಇರಲೇಬೇಕಪ್ಪ. ಈಗ ನಮ್ಮಲ್ಲಿ ಬಂಡ್ಸ್ಗಳಲ್ಲಿ ಅಥವಾ ಮಂಗಳೂರು ಭಾಗದಲ್ಲಿ ಆ ಒಡ್ಡಿಂಗಿಲ ಅಂತ ಒಂದಿದೆ, ಅದು ಹಾಕ್ಲೇಬೇಕು. ಕಾಲುಂಗಿರ ಹಾಕಿಲ್ಲ ನಡೆಯುತ್ತೆ, ಒಡ್ಡಿಂಗಿಲ ಇರಲೇಬೇಕು ನಮ್ಮಲ್ಲಿ. ಆಯ್ತಾ? ಕೆಲವು ಕಡೆ ಅರಿಶಿನ ಕೊಂಬು, ಅವನು ಕೋಟ್ಯಾಂತರ ದುಡ್ಡಿದ್ರು ಕೂಡ ಅರಿಶಿನ ಕೊಂಬೆ ಆಗಬೇಕು. ಹಾಗಾಗಿ ಯಾರು ಕೂಡ ಒಂದೇ ಇದರಲ್ಲಿ ನಮ್ಮನ್ನ ಬದಲಾವಣೆ ಮಾಡ್ಲಿಕ್ಕಾಗಿಲ್ಲ. 4 ಜನ ಬದಲಾವಣೆ ಆಗ ಇನ್ನೊಂದು ಬೇರೆ, ಇನ್ನೊಂದು ಬೇರೆ, ಇನ್ನೊಂದು ಬೇರೆ, ಇನ್ನೊಂದು ಬೇರೆ, ಇನ್ನೊಂದು ಬೇರೆ, ಇನ್ನೊಂದು ಬೇರೆ. ಆಮೇಲೆ ಇನ್ನೊಂದು ವೈವಿಧ್ಯತೆ ಏನು ಗೊತ್ತಾ? ನಮ್ಮಲ್ಲಿರುವಷ್ಟು ನದಿಗಳು ವಿಶ್ವದ ಯಾವ ದೇಶದಲ್ಲೂ ಕೂಡ ಇಲ್ಲ. ನಿಮ್ಗೆ ಗೊತ್ತಾ ಭಾಷೆ ಚೇಂಜ್ ಆಗೋದು ಹೆಂಗೆ ಅಂತ? ಒಂದು ನದಿಯಿಂದ ಮತ್ತೊಂದು ನದಿ. ಓಕೆ, ಈಗ ಅಂದರೆ AICC ಕಚೇರಿಗೆ ಹೋಗಿ ಅಲ್ಲಿ ದರ್ಶನಕ್ಕೆ ಅವಕಾಶ ಕೊಟ್ಟು ನಂತರ ರಾಜ್ಘಾಟ್ನಲ್ಲಿ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಸಿಖ್ ಸಂಪ್ರದಾಯದ ಮುಖಾಂತರ ನಡೆಯುತ್ತೆ ನೋಡಿ. ಅದೇ ನಾನು ಹೇಳಿದ್ದು, ಇದು ಸಿಖ್ ಸಂಪ್ರದಾಯ, ಅಲ್ಲೊಂದಿರುತ್ತೆ. ಆಮೇಲೆ ಪಾರ್ಸಿ ಸಂಪ್ರದಾಯ ಕೂಡ ನೋಡಿದ್ದೀವಿ. ಪಾರ್ಸಿಯಲ್ಲಿ ಅವ್ರು ಇದೇ ಮಾಡೋದಿಲ್ಲ, ಏನು ಸುಡೋದು ಇಲ್ಲ, ಇದು ಮಾಡೋದಿಲ್ಲ. ಅದನ್ನು ಹಿಂಗೆ ಹದ್ದುಗಳಿಗೆ ಬಿಟ್ಬಿಡ್ತಾರೆ ಇಡೀ ಬಾಡಿಯನ್ನು. ಈಗಲೂ ಕೆಲವು ಕಡೆ ಮಾಡ್ತಾರೆ. ಈಗ ಭಾಳ ಕಡಿಮೆ ಅಂಥದ್ದೆಲ್ಲ. ಮೊದಲೆಲ್ಲ ಪಾರ್ಸಿಯಲ್ಲೇ ಇರಬೇಕಲ್ಲ, ಐ ಮೀನ್ ಅಂದರೆ ಎತ್ತರದ ಒಂದು ಇದರಲ್ಲಿ ಹೋಗಿ ಆ ಹೆಣವನ್ನು ಇಟ್ಟು ಬರ್ತಾರೆ. ಎತ್ತರದ ಜಾಗ ಥರ ಮಾಡಿರ್ತಾರೆ ಅಲ್ಲಿ. ಅಂದರೆ ಅದು ಹದ್ದುಗಳಿಗೆ ಹೋಗಬೇಕು ಅಂತ, ಯಾವುದಕ್ಕೋ ಇದಾಗುವಂಗೆ ನೋಡಿ. ಸುಟ್ಟು ಕೆಲವನ್ನ ಬೂದಿಯನ್ನು ನೀರು